ನಮ್ಮ ಫಸ್ಟ್ ರೋಡ್ ಟ್ರಿಪ್ ಅಂತಾನೆ ಹೇಳ್ಬೋದು. ಪಾಂಡಿಚೇರಿಗೆ ಬಂದಿದ್ದೀವಿ. ಇಟ್ ಸೌಂಡ್ಸ್ ಸೋ ನೈಸ್. See, my husband is walking. Hello, ಹೇಳಿ. ಹಲೋ ಅಣ್ಣ. ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ. ಇದು ನಮ್ಮ ಫಸ್ಟ್ ರೋಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಪಾಂಡಿಚೇರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೆನ್ನೆ ನೈಟ್ ಬಂದ್ವಿ, ತುಂಬ ಲೇಟ್ ಆಗಿತ್ತು, ಅದಕ್ಕೆ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಯಾಕೆ ನೀನು ವ್ಲಾಗ್ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ರೋಡ್ ಟ್ರಿಪ್. ಹೌ ಎಕ್ಸೈಟೆಡ್ ಆರ್ ಯು? After a long time telling her 1,000 times, she's finally ready and we are here on our first road trip. Okay. To not Pondicherry, it's Puducherry. ಹಾ, ಹೆಸರು ಚೇಂಜ್ ಆಗಿದೆ. ಇಟ್ಸ್ ನಾಟ್ ಪಾಂಡಿಚೇರಿ ಎನಿಮೋರ್, ಇಟ್ಸ್ You ಪುದುಚೇರಿ. yourself don't know. See. ಹಾ, ನನಗೆ ಗೊತ್ತಿರಲಿಲ್ಲ. ನಾನು ಗೂಗಲ್ ಮಾಡಿದೆ ಏನಿದು ಪುದುಚೇರಿ ಹೊಸ ಹೆಸರಿದೆ ಅಂತ. ಆಮೇಲೆ ಗೊತ್ತಾಯ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಅಂತ. So let's get started with the video. ಈಗ ನನ್ನ ಹಸ್ಬೆಂಡ್ ಕೇಳ್ತೀನಿ, ಮುಂಚೆ ಬಂದಿದ್ದಾರಾ ಪಾಂಡಿಚೇರಿಗೆ? Have you come here before? No, this is my first time. ಓಕೆ, ನಾನು ಫಸ್ಟ್ ಟೈಮ್ ಪಾಂಡಿಚೇರಿಗೆ ಬರ್ತಾ ಇರೋದು. ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಬಂದಿದೆ ಅನ್ಸುತ್ತೆ, ನಂಗೆ ನೆನಪಿಲ್ಲ. ಬಟ್ ಇಲ್ಲಿ ಬೀಚ್ಗಳು ತುಂಬ ಚೆನ್ನಾಗಿರುತ್ತೆ. ಯಾಕೆ ಬೀಚ್ ರೆಸಾರ್ಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ವಿ. ಅದಕ್ಕೋಸ್ಕರ ಒಂದು ಬೀಚ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಇಸ್ ಟೈಮ್ ಎಷ್ಟು ಅಂದರೆ 3:30ಗೆ ಬಂದು. You're hungry? ವೆರಿ ಮಚ್. ನೌ ಐ ಆಮ್ ಹಂಗ್ರಿ. If you'll diet like this now, you will be super hungry all the time. ಬೆಳಗ್ಗೆ ಅಂದರೆ ನನ್ನ ಜೊತೆ ಒಂದು ಟ್ರಿಪ್ಪಿಗೆ ಬರಬೇಕಂದ್ರೆ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ಟೇ ಇರಬೇಕು. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ವರ್ಕೌಟ್ ಮಾಡಿ ನಾನು ಬರೋದು. ಪಾಪ ಅಷ್ಟೋ ತನಕ ಕಾಯ್ತಾ ಇದ್ರು ನನ್ನ ಹಸ್ಬೆಂಡು. ಸೊ ಹೌ ಇಸ್ ಇಟ್ ಟು ಟ್ರಾವೆಲ್ ವಿತ್ ಮೀ? ಲೈಕ್ ಮೈ ಯೋಗ, ಮೆಡಿಟೇಷನ್ and all, I am so strict with my routines. Yeah, you carry all the thing here. Yeah. Yoga mat, your water bowser. It is not a bottle, it is a bowser. Okay. And then I'll get ready first and then I have to wait for her. I'll do my meditation, then I'll do my yoga. After that I have to do my workout also. Then I'll have my breakfast. And then I'll get ready. She takes 1 hour time to get ready. Hey, better than you, please. No, please. I get ready faster. No. You Don't lie. Actually, ಇವ್ರದ್ದು ಏನು ಗೊತ್ತಾ ವಿಷಯ, 2-3 ನಿಮಿಷದಲ್ಲಿ, in 2-3 minutes he'll get ready. I'm talking about you. Yeah, I know. So you're super fast. ನಾನು ಅಷ್ಟು ಬೇಗ ಅಲ್ಲ, ಯಾರು ರೆಡಿ ಆಗ್ತಾರೆ 2-3 minutes ಅಲ್ಲಿ? So I try. We trained for that, na? Oh yeah. 30 seconds you have to be in your uniform, ready. Shoes tied on. Yeah. So as of now we are going to Eden Beach. Eden Beach. Eden. Yeah, whatever. ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. These two ammas are not moving around like my road. My city, my road. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ವೆದರ್ ಅಪ್ಡೇಟ್ ಆಗಿ ಕೊಡಬೇಕು ಅಂದರೆ ತುಂಬಾ ಬಿಸಿಲಿದೆ. ಬೆಳಗ್ಗೆ ಮಳೆ ಬಂತು, ಆದರೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ವಿಲ್ ಗೋ ದೇರ್ ಆ್ಯಂಡ್ ಕಂಟಿನ್ಯೂ ದ ವ್ಲಾಗ್. Yeah. We'll have lunch and continue the vlog. Yeah, your treat. बहुत कंजूस है. Me? She does not spend money. Shut up. No, I do anything for you. Only on the vlogs. No, not otherwise also. Okay, I'll ಸಿಗ್ತೀನಿ. ಇನ್ನ ಏನಾದರೂ ಸೀಕ್ರೆಟ್ಸ್ ಹೇಳಕ್ಕಿಂತ ಮುಂಚೆ I'll see you all there. Bye bye. ನಾವು ಬೀಚ್ ಹತ್ರ ಬಂದಿದ್ವಿ. ನೋಡಿ ಎಷ್ಟು ಕಾಗೆಗಳಿದೆ. ಇವರು ಸಮೋಸ ತಿಂತಿದ್ರು, ಅದನ್ನ ತಿನ್ನಕ್ಕಂತ ಬರ್ತಾ ಇದೆ. ये लोग नहीं आएंगे यहाँ पे. ಬಾ 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 ಬಾ. मत बोलो पीछे हट जाओ. ಏ ತಿಂದ್ರು. ಭಯಾನೇ ಇಲ್ಲ ನೋಡಿ, ಎಷ್ಟು ಹತ್ರ ಬರ್ತಾ ಇದ್ದಾರೆ.
ಇವರು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ये तो कैच कर लिए ಓ ಮೈ ಗಾಡ್, ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಸರಿ ಆಯ್ತು, ಪೀಸ್ಫುಲ್ ಆಗಿ ತಿನ್ಲಿ ಅವರು, ನಾವು ಹೋಗೋಣ. ಸೊ ನಾವು ಬೀಚ್ಗೆ ಬಂದಿದ್ದೀವಿ. ದ ಬೀಚ್ ಲುಕ್ ಸಮಥಿಂಗ್ ಲೈಕ್ ದಿಸ್ ಕಾಲ್ಡ್ ದ ಇಡನ್ ಬೀಚ್ ಇನ್ ಪಾಂಡಿಚೇರಿ. ಚೆನ್ನಾಗಿದೆ. ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕಡಿಮೆ ಜನ ಕೂಡ ಇದ್ದಾರೆ. ಬಟ್ ಒಂದೇ ಒಂದು ಡಿಸಡ್ವಾಂಟೇಜ್ ಏನಂದರೆ ವೆಜ್ ಆಪ್ಷನ್ಸೇ ಇಲ್ಲ. ಏನಾದರೂ ತಿನ್ನಬೇಕು ಅಂದರೆ ಎಲ್ಲ ಕಡೆ ಕ್ರ್ಯಾಬ್, ಫಿಶ್, ಸ್ಕ್ವಿಡ್ ಆ ಥರನೇ ಇದೆ. ಸೊ ಹೌ ಡು ಯು ಲೈಕ್ ದ ಬೀಚ್? Very good. It is very calm, composed, and too much of restrictions are there actually. Yeah, for you. Unfortunately, you will not be able to find any vegetarian foods. Yeah. ಸೊ ಮುಂದೆ ಏನಾದರೂ ವೆಜ್ ಆಪ್ಷನ್ ಸಿಗತ್ತಾ ಅಂತ ನೋಡೋಣ. ಸೊ ಈಗ ನಾವು ಆರೋವಿಲ್ಗೆ ಬಂದಿದ್ದೀವಿ. ಆರೋವಿಲಲ್ಲಿ ಸಾಕಷ್ಟು ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಮೆಡಿಟೇಷನ್ ಸೆಂಟರ್ಸ್ ಇದೆ, ಅದಾದಮೇಲೆ ಕಲರಿಪಟ್ಟು, ಮಾಚಿ ಮಂದಿರ್ ವ್ಯೂ ಪಾಯಿಂಟ್ ಇದೆ. ಬಟ್ ಟ್ಯೂಸ್ಡೇ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಬಟ್ ವಿ ಆರ್ ಟ್ರೈಯಿಂಗ್ ಏನೇನಿದೆಯೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಜಾಗದಲ್ಲಿ. ಇಟ್ಸ್ ವೆರಿ ಪೀಸ್ಫುಲ್, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಲೆಟ್ಸ್ ಸಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸಿ ಮೈ ಹಸ್ಬೆಂಡ್ ಇಸ್ ವಾಕಿಂಗ್ ಬ್ಯಾಕ್. ಈಗ ನಾವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರೋ ಸ್ಟೋರ್ಗೆ ಬಂದಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ನನ್ನ ಹಸ್ಬೆಂಡ್ ಇಲ್ಲಿ ಆಟಾಡ್ತಾ ಇದ್ದಾರೆ. ಇಟ್ ಸೌಂಡ್ ಸೋ ನೈಸ್. ಸಾರಿಗಾಮ ಅಂತ ಸ್ವರ ಮ್ಯೂಸಿಕಲ್ ಗಾರ್ಡನ್ ಬಂದಿದ್ದೀವಿ. ಅದಕ್ಕೆ ಮುಂಚೆ ಈ ಒಂದು ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ ಈ ಪ್ರತಿಯೊಂದು ಐಟಮ್ಸು. ಬಟ್ ಇಟ್ ಸೌಂಡ್ಸ್ ವೆರಿ ಪೀಸ್ಫುಲ್ ಆ್ಯಂಡ್ ಸೂದಿಂಗ್. ಸೊ ನಾವಿವಾಗ ಸ್ವರಂ ಮ್ಯೂಸಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ದ ಗಾರ್ಡನ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಸೊ ಇಲ್ಲಿ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ಅದನ್ನು ನಮಗೆ ಪ್ಲೇ ಮಾಡೋಕ್ಕೆ ಕೊಡ್ತಾರೆ, ಹಾಗೆ ಹೇಳಿ ಕೂಡ ಕೊಡ್ತಾರೆ ಅದನ್ನು ಹೇಗೆ ಪ್ಲೇ ಮಾಡೋದು ಅಂತ. ಒಂದಷ್ಟು ಐಟಮ್ಸ್ ಇದೆ. ಸೊ ದಿಸ್ ಈಸ್ ಅ 1 hour ಕಂಪ್ಲೀಟ್. ವಾಟ್ ಇಸ್ ಇಟ್? 1 hour? Can play every instrument. So I play some of instruments. Yes, this is someone stone made up of black granite. So in this stone can first of all wet your hand and rub it on side. So because of remove oil and dirt content. If you have oil and dirt means the sound will be not came. So make sure to hand to oil free, and after then place some water on stone. Yes, in this instrument you can just spread your finger, just place it, don't give any pressure or force. Just place it and move slowly. किस राउंड का होता है? अगर वो मना करते हैं पाम से करने वाला है. ಇದು ಒಂದು ಹೀಲಿಂಗ್ ಇನ್ಸ್ಟ್ರೂಮೆಂಟ್, ಸ್ಟೋನಲ್ಲಿ ಮಾಡಿರೋದು. ನಿಮ್ಮ ಚಿನ್ನ ಇಲ್ಲಿಟ್ಟರೆ ನಿಮಗೆ ತಲೆಯಲ್ಲಿ ವೈಬ್ರೇಷನ್ ಆಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನೀರು ಹಾಕಿ ಈ ಥರ ಪ್ರೆಸ್ ಮಾಡಬೇಕು, ಆವಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಈ ಸ್ಟೋನಲ್ಲಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸು ಅಷ್ಟೇ ತುಂಬ ಯುನೀಕ್ ಆಗಿದೆ. ನಾವು ಲೈಫಲ್ಲಿ ನೋಡೇ ಇರೋಲ್ಲ ಆ ಥರ
ಇನ್ಸ್ಟ್ರೂಮೆಂಟ್ಸ್ನ ಮಾಡಿದ್ದಾರೆ. ದಿಸ್ ಇಸ್ ವರ್ತ್ ಟೈಮ್ ಆ್ಯಂಡ್ ಮನಿ ಅಂತಲೇ ಹೇಳ್ಬೋದು. ಜೆಂಟಲ್. See, the thing is, you need to get it to vibrate. Once it starts, तो आवाज ही नहीं आ रहा उस नोट से दूर नहीं आ सकते. once उसका आवाज आएगा. ಅವ್ರು ತೋರಿಸ್ಬೇಕಿದ್ರೆ ಎಷ್ಟು ಚೆನ್ನಾಗಿ ತೋರಿಸ್ತಿದ್ರು, ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. हाँ ಸ್ವಲ್ಪ 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 ವರ್ಡ್ अबे आवाज ही नहीं आ रहा है इसमें. ಈ ಸ್ಟೋನ್ನ, ಈ ಚಿಕ್ಕ ಚಿಕ್ಕ ಸ್ಟೋನ್ನ ಇದ್ರೊಳಗೆ ಹಾಕಿದ್ರೆ ಒಂಥರ ಯುನೀಕ್ ಸೌಂಡ್ ಬರುತ್ತೆ. वाओ मैजिक. ದಿಸ್ ಇಸ್ ನೈಸ್ ಓನ್ಲಿ. ಸೊ ಈ ಸ್ಟೋನ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದ್ರೆ ಸಾರಿಗಮಪ ಪ್ಲೇ ಆಗುತ್ತೆ. ಈಗ ನನ್ನ ಹಸ್ಬೆಂಡ್ ಪ್ಲೇ ಮಾಡ್ತಾರೆ. ಪ್ಲೀಸ್ ಪ್ಲೇ ಫ್ರಮ್ ದೇರ್. No, sorry. ಹಾಂ, ಸಾರಿಗಮಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಇಂಟ್ರೆಸ್ಟಿಂಗ್ ನೋ? ಸ್ಟೋನ್ನ ಈ ರೀತಿ ಕಟ್ ಮಾಡಿದ್ದಾರೆ. ಸೊ ಯು ಗೆಟ್ ದ್ಯಾಟ್ ನೈಸ್ ಸೌಂಡ್ ಎಫೆಕ್ಟ್. ಹಾಗೆ ಇಲ್ಲಿ ಕಿವಿ ಏನು ನೋಡ್ತಿದ್ದೀರಾ, ಅಲ್ಲೂ ಅದೇ ಥರ ಕಿವಿ ಶೇಪ್ ಇದೆ. ಇಲ್ಲಿ ಏನು ಮಾತಾಡ್ತಾರೋ ಅಲ್ಲಿ ಕೇಳಿಸುತ್ತೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಏನೋ ಹೇಳ್ತಾರಂತೆ. ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಏನು ನೋಡ್ತಿದ್ದೀರಾ, ಅದು ಮಾತ್ರಿ ಮಂದಿರ್, ಅಂದರೆ ದ ಪಾರ್ಕ್ ಆಫ್ ಯೂನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಇಲ್ಲಿರೋದ್ರಿಂದ ಕೋ ಎಕ್ಸಿಸ್ಟ್ ಟುಗೆದರ್ ಅಂತಲೇ ಹೇಳ್ಬೋದು. ಈಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ದೇ ವಿಲ್ ಬಿ ವಾಟರ್ ಬಾಡಿ ಕಂಪ್ಲೀಟಾಗಿ. ಅದರಲ್ಲಿ ಲೋಟಸ್ ಇರ್ಬೋದು, ಸಾಕಷ್ಟು ವಿಧವಾದ ಫ್ಲವರ್ಸ್ ಇರ್ಬೋದು, ಫಿಶಸ್ ಇರ್ಬೋದು, ಬಯಾಲಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಅದನ್ನು ಮಾಡ್ತಾರೆ. ಹಾಗೆ ದಿಸ್ ಈಸ್ ದ ಪಾರ್ಕ್ ಆಫ್ ಯೂನಿಟಿ ಆ್ಯಂಡ್ ಮೆಡಿಟೇಷನ್ಸ್ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಸಿನ್ಸ್ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಇದು ಕ್ಲೋಸ್ ಆಗಿದೆ, ನಾವು ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಪಾಯಿಂಟ್ ಆಫ್ ಮಾತ್ರಿ ಮಂದಿರ್. This is so beautiful and this is one of the ನೀವು ಪ್ಲೇಸಸ್ ಪಾಂಡಿಚೇರಿಯಲ್ಲಿ ನೀವು ನೋಡಬೇಕಾದಂಥ ಒಂದು ಪ್ಲೇಸ್ ಇದು. ಸೊ ವೆನ್ ಯು ಕಮ್ ಟು ಪಾಂಡಿಚೇರಿ ಯು ಕ್ಯಾನ್ ವಿಸಿಟ್. ಇನ್ಸ್ಟ್ರೂಮೆಂಟಲ್ಲಿ ಥಂಡರ್ ಸೌಂಡ್ ಬರುತ್ತೆ. ನೀವು ಸುಮ್ಮನೆ ಇದನ್ನು ರೊಟೇಟ್ ಮಾಡಬೇಕು ಟೈಟ್ ಆಗೋ ತನಕ. ಡನ್. ಹಾಂ, ನಾವು ಲೀವ್. थोड़ा और करने देना 20-30 सेकंड तक. हाँ ಹಾಂ लली ಹಾಂ, ಈಗ ನೋಡಿ ಥಂಡರ್ ಸೌಂಡ್ ಬರುತ್ತೆ. ಸಾಕಾಗಿದೆ ಅಂತೂ ಟೆಕ್ನಾಲಜಿ ಇದು. ಈಗ ನಾವು ಬ್ಯಾಂಬೋ ಸ್ಟಿಕ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಇದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಥರ ಹೋಗ್ತಾ ಇದ್ದೀವಿ. ಹೇಗೆ ಅಂತ ಹೇಳ್ತೀನಿ. ಸೊ ನಾವು ಹೋದರೆ ಸಾಕು, ಮ್ಯೂಸಿಕ್ ತನ್ನಿಂದ ತಾನೇ ಕ್ರಿಯೇಟ್ ಆಗುತ್ತೆ. ನೋಡಿ, ಇನ್ನೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ಇಲ್ಲಿ ಇನ್ನೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇದೊಂದು ಟೇಬಲ್ ಥರ ಅನ್ನಿಸ್ಬೋದು, ಬಟ್ ಇದನ್ನು ರೊಟೇಟ್ ಮಾಡಿದರೆ ಒಂಥರ ನಮಗೆ ಓಷನ್ ಬೀಚ್ ವೇವ್ಸ್ ಸೌಂಡ್ ಬರುತ್ತೆ. ಹಾಗೆ ಇದು ಒಂದು ಹಿಪ್ನೋಟೈಸ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್. ಅದು ತನ್ನಿಂದ ತಾನೇ ರೊಟೇಟ್ ಆಗ್ತಾ ಇರುತ್ತೆ. ಹಾಂ, ಸೊ ಇದನ್ನು ನೋಡ್ತಾ ಇದ್ರೆ ಹಿಪ್ನೋಟೈಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಿವಿ ಇಟ್ಟರೆ ನಮಗೆ ಕೇಳಿಸುತ್ತೆ ವೈಬ್ರೇಷನ್.
ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಬೀಚ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿರುತ್ತೆ. ಇದು ಹೆಸರು ಯಾಕೆ ರಾಕ್ ಬೀಚ್ ಅಂತ ಬಂತು ಅಂದರೆ ಎಲ್ಲ ಕಡೆ ರಾಕ್ಸ್ ಇಟ್ಟಿದ್ದಾರೆ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಒಂದು ಕ್ಯಾಫೆ ಇದೆ, ತುಂಬ ಚೆನ್ನಾಗಿದೆ. 24 hours ನೀಟಾಗಿ ಓಪನ್ ಆಗಿರುತ್ತೆ. ದಿಸ್ ಇಸ್ ಫೀಲಿಂಗ್ ವೆರಿ ಪೀಸ್ಫುಲ್ ಆ್ಯಂಡ್ ನೈಸ್. ಸೊ ಈಗ ನಮ್ಮ ಟ್ರಿಪ್ ಪಾಂಡಿಚೇರಿ ಟ್ರಿಪ್ ಇಲ್ಲಿಗೆ ಮುಗೀತು. ನಾವು ಮನೆಗೆ ಹೊರಡ್ತಾ ಇದ್ದೀವಿ ಜೋಳ ತಿನ್ಕೊಂಡು. ಹೌ ದ ಟ್ರಿಪ್? It was great. ಹ್ಞೂ The city is of more of a cultural heritage, ಹ್ಞೂ but it does not look what it looks like in the social media. I hope you can say this over the camera. ಯಾ ದಟ್ ಇಸ್ ಟ್ರೂ. ಎಷ್ಟೋ ಕಡೆ ಒಂಥರ ಸ್ಕ್ಯಾಮ್ ಥರ ಆಗೋಗಿತ್ತು. ನಾವೆಷ್ಟೋ ಕ್ಯಾಫೇಸು ಎಲ್ಲ ಕಡೆ ರೆಕಮೆಂಡೇಶನ್ಸ್ ಇರುತ್ತಲ್ಲ ಯೂಟ್ಯೂಬಲ್ಲಿ, ಆಮೇಲೆ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿಬಿಟ್ಟು ಹೋಗಿದ್ವಿ. ಬಟ್ ಆ ಥರ ಕಾಣೋದೇ ಇಲ್ಲ ಕೆಫೆ. ಇಷ್ಟಿಷ್ಟೇ ಇದೆ. ಫೋಟೋಸಲ್ಲಿ ಮಾತ್ರ ತುಂಬ ಫಿಲ್ಟರ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ Full on scam, huh? ಸೊ ನೀವು ಪಾಂಡಿಚೇರಿಗೆ ಏನಾದರೂ ಬರೋದಿದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ನೀವೇ ಆ ಜಾಗಗಳಿಗೆ ಹೋಗಿ ನಂಬಿ ಹೋಗಿ. ಬಿಕಾಸ್ ಯಾರಾದರೂ ಹೇಳಿದ್ದು ಅಥವಾ ಗೂಗಲಲ್ಲಿ ಇರೋದನ್ನ ನೀವು ನಂಬ್ಕೊಂಡು ಹೋದರೆ ನಮ್ಮ ಥರ ಯಾಮಾರ್ತೀರಾ ಒಂದು ಎರಡು And especially that people are in front of that hospital painted yellow, they're taking pictures. ಹಾಸ್ಪಿಟಲ್ remember? ಮುಂದೆ ತಗೋತಿದ್ರು. ನಾವು ಯಾವುದೋ ಬಿಲ್ಡಿಂಗ್ ಅನ್ಕೊಂಡು ಹೋಗ್ತಾ ಇದ್ವಿ, ನೋಡಿದ್ರೆ ಅದು ಹಾಸ್ಪಿಟ್ಲು. ಬಟ್ ನೀವು ಅನ್ಕೋತೀರಾ ಫ್ರೆಂಚ್ ಕಾಲನಿ, ವೈಟ್ ಹೌಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ದೇ ಆರ್ ಜಸ್ಟ್ ಲೇನ್ಸ್ ಅಷ್ಟೇ. ಬಟ್ But the beach was too good. Yes, Beach rock was good. beach, है ना? Beach was Rock good. beach was good. ಸಿಕ್ಕಾಪಟ್ಟೆ ಮಜಾ ಅಂತೂ ಮಾಡಿದ್ವಿ. ವಿ ಹ್ಯಾಡ್ Eden beach, yeah. ಆ್ಯಂಡ್ ಈ ಮೆಮರೀಸ್ನ ತಗೊಂಡು ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಪಾಂಡಿಚೇರಿ ಫಾರ್ ಗಿವಿಂಗ್ ಗುಡ್ ಮೆಮರೀಸ್ ಆ್ಯಂಡ್ ಟ್ರೀಟಿಂಗ್ ಆಸ್ ವೆಲ್. ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ And hit the bell icon, like, subscribe and share. ಯಾ Yeah. ಕರೆಕ್ಟ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್.